ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಬಿಸಿ ಬಂದಿರುವಂಥ ಅಮೃತಮಯ ಕಲಶರೂಪ ಕಾವ್ಯಗಳ ಮೇಲೆ ರಾಜಮನಸಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇನೆ. ನಿರ್ಜರ ಅಧಿಕಾರದ 10ನೇ ಮಂಗಲಕಾವ್ಯ. ಕ್ಲಿಶ್ಯಂತಾಂ ಸ್ವಯಮೇವ ದುಷ್ಕರತರೈಃ ಮೋಕ್ಷೋನ್ಮುಖೈಕರ್ಮಭಿಃ ಕ್ಲಿಶ್ಯಂತಾಂ ಚ ಪರೇ ಮಹಾವ್ರತತಪೋ ಭಾರೇಣ ಭಗ್ನಾಶ್ಚಿರಂ ಸಾಕ್ಷಾನ್ ಮೋಕ್ಷವಿದಂ ನಿರಾಮಯಪದಂ ಸಂವೇದ್ಯಮಾನಂ ಸ್ವಯಂ ಜ್ಞಾನಂ ಜ್ಞಾನಗುಣಂ ವಿನಾ ಕಥಮಪಿ ಪ್ರಾಪ್ತುಂ ಕ್ಷಮಂತೆ ನಹಿ. ಪರೇ ಇದಂ ಜ್ಞಾನಂ ಜ್ಞಾನಗುಣಂ ವಿನಾ ಪ್ರಾಪ್ತಂ ಕಥಂ ಅಪಿ ನ ಹಿ ಕ್ಷಮಂತೆ. ಯಾವ ಜೀವರುಗಳು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟರಿದ್ದಾರೆ ಅವರು ಮೊದಲೇ ಹೇಳಲಾದ ಸಮಸ್ತ ಭೇದಗಳಿಂದ ರಹಿತವಾದ ಜ್ಞಾನ ಮಾತ್ರ ವಸ್ತು ಅದನ್ನು ಶುದ್ಧ ಸ್ವರೂಪದ ಅನುಭವ ಶಕ್ತಿಯ ಹೊರತಾಗಿ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಸಾವಿರಾರು ಉಪಾಯಗಳನ್ನು ಮಾಡಲಾದರೂ ಕೂಡ ನಿಶ್ಚಯದಿಂದ ಸಮರ್ಥರಾಗುವುದಿಲ್ಲ. ಹೇಗಿದೆ ಆ ಜ್ಞಾನ ಪದವು? ಸಾಕ್ಷಾತ್ ಮೋಕ್ಷ, ಪ್ರತ್ಯಕ್ಷವಾಗಿ ಸರ್ವಥಾ ಪ್ರಕಾರದಿಂದ ಮೋಕ್ಷ ಸ್ವರೂಪವಿದೆ. ಪ್ರತ್ಯಕ್ಷವಾಗಿ ಸರ್ವಥಾ ಪ್ರಕಾರದಿಂದ ಯಾವುದೇ ಪ್ರಕಾರದ ಸಂಶಯ ಇಲ್ಲ, ಯಾವುದೇ ಪ್ರಕಾರದ ಅಲ್ಲಿ ಅಭಾವ ಇಲ್ಲ, ಪರೋಕ್ಷತೆ ಇಲ್ಲ, ಇನ್ನೊಬ್ಬರು ಹೇಳ್ತಾರೆ ಅಂಥೇಳಿಲ್ಲ, ಸರ್ವಜ್ಞ ಪ್ರಭುವಿನ ವಚನ ಇದೆ, ಅವರ ಅಸತ್ಯ ಹೇಳಲು ಸಾಧ್ಯ ಇಲ್ಲ, ಹೀಗೆ ಮಾತಿಲ್ಲ. ಆ ಜ್ಞಾನ ವಸ್ತು ಹೇಗಿದೆ, ಜ್ಞಾನ ಪದ ಹೇಗಿದೆ ಅಂತಂದ್ರೆ ಪ್ರತ್ಯಕ್ಷ ಎಲ್ಲ ಪ್ರಕಾರದಿಂದ. ಅರೆ ಕರ್ಮ ಇರುವಾಗ, ದೇಹ ಇರುವೆಳೆದೊಳಗೆ, 4ನೇ ಗುಣಸ್ಥಾನದೊಳಗ ಅಥವಾ 4ನೇ ಗುಣಸ್ಥಾನೇನ ಪ್ರಾಪ್ತ ಆಗ್ತಿದೆ. ಅನಾದಿ ಮಿಥ್ಯಾ ದೃಷ್ಟಿ ಜೀವನಿಗೆ ಆ 4ನೇ ಗುಣಸ್ಥಾನ ಪ್ರಾಪ್ತ ಆಗುವ ಸಲುವಾಗಿ ಯಾವ ಜ್ಞಾನ ಪದದೊಳಗೆ ಜ್ಞಾನ ವಿರಾಜಮಾನ ಆಗ್ತಿದೆ ಒಂದು ಸಮಯ, ಜ್ಞಾನ ಪದದೊಳಗೆ ಜ್ಞಾನ ವಿರಾಜಮಾನ ಆಗ್ತಿದೆ ಒಂದು ಸಮಯ, ಸ್ಥಿರ ಆಗ್ತಿದೆ, ಅಭೇದ ಆಗ್ತಿದೆ. ಆ ಸಮಯದೊಳಗ ಆ ಜ್ಞಾನಮಯ ವಸ್ತುವಿನ ಸರ್ವ ಪ್ರದೇಶದೊಳಗ ಮುಕ್ತಾತ್ಮರುಗಳಿಗೆ ಎಂಥದ್ದು ಅನುಭೂತಿ ಇದೆ ಅಂಥದ್ದನ ಅನುಭೂತಿಯ. ಯಾವುದೇ ಪ್ರಕಾರದಿಂದ, ಯಾವ ಪ್ರಕಾರ ಸಿದ್ಧಾಲಯದಲ್ಲಿರುವಂಥ ಸಿದ್ಧರ ಅವರಿಗೆ ಮೋಕ್ಷ ಹೇಗಾಗಿದೆ? ಎಲ್ಲ ಪ್ರಕಾರದಿಂದ, ಸರ್ವಥಾ ಪ್ರಕಾರದಿಂದ ಪ್ರತ್ಯಕ್ಷ ಆಗಿದೆ ರೀ. ಸಿದ್ಧರಿಗೆ ಪ್ರತ್ಯಕ್ಷ ಇದೆ, ಪರೋಕ್ಷ ಇದೆ ರೀ. ಪ್ರತ್ಯಕ್ಷ ಇದೆ. ಯಾವ ಪ್ರಕಾರದಿಂದ ಇದೆ? ಸರ್ವಥಾ ಪ್ರಕಾರದಿಂದ, ಎಲ್ಲ ಪ್ರಕಾರದಿಂದ. ಏನು? ಮೋಕ್ಷ, ಪ್ರತ್ಯಕ್ಷ ಮೋಕ್ಷ ಸರ್ವಥಾ ಪ್ರಕಾರದಿಂದ. ಸಿದ್ಧರಿಗೆ ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ಈ ಜ್ಞಾನ ಪದದೊಳಗೆ ಒಂದು ಸಮಯ ಸ್ಥಿರ ಇರುವಂಥ, ಅಥವಾ ಜ್ಞಾನ ಪದ ಅಂದ್ರೆ ಸಂವೇದನ ಆಗ್ತಾ ಇರೋ ವೇಳೆದೊಳಗೆ, ಪ್ರತ್ಯಕ್ಷ ಶುದ್ಧ ಸ್ವರೂಪದ ಅನುಭವ ಆಗ್ತಾ ಇರೋ ವೇಳೆದೊಳಗೆ ಕರ್ಮ ಇದೆ, ದೇಹ ಇದೆ, ಇನ್ನೂ 3 ಕಷಾಯ ಚೌಕಡಿ ಇದ್ದಾವೆ, 9 ಕಷಾಯ ಇದ್ದಾವೆ. ಆದ್ರೂ ಕೂಡ ಅಲ್ಲಿ ಸರ್ವಥಾ ಪ್ರಕಾರದಿಂದ ಸಿದ್ಧರಿಗೆ ಎಂಥ ಮೋಕ್ಷ ಇದೆ ಅಲ್ಲ, ಅಂಥದೇ ಮೋಕ್ಷ. ಏನು ಮಾತಿದೆ ರೀ? ಸಿದ್ಧರಿಗೆ ಯಾವುದಾದ್ರೂ ಪ್ರಕಾರದ ಆಕುಲತೆ ಅಥವಾ ದುಃಖ ಇದೆ ಅಂದರೆ
ಸಿದ್ಧರಿಗೆ ಯಾವುದಾದರೂ ಪ್ರಕಾರದಿಂದ ಪರಾಧೀನತೆ ಇದೆ ಅಂದರೆ ಇಲ್ಲ. ಸಿದ್ಧರದ ಏನಾದರೂ ಕಾರ್ಯ ಆಗೋದು ಶೇಷಿದೆ ಅಂದರೆ ಇಲ್ಲ. ಹಾಗೆಯೇ ಅನುಭವದ ಸಮಯದೊಳಗೆ, ಸ್ವಾನುಭವದ ಸಮಯದೊಳಗೆ ಶುದ್ಧ ಸ್ವರೂಪದ ಅನುಭವ ಆಗ್ತಾ ಇರುವಂಥ ಜೀವನಿಗೆ ಅಷ್ಟೇ ನಿರಾಕುಲ. ಸಿದ್ಧರಿಗೆ ಯಾವ ಪ್ರಕಾರದ ಅನುಭೂತಿ? ಅರೆ ಸ್ವಾಧೀನ, ಸರ್ವ ಪ್ರಕಾರದಿಂದ ನಿರ್ಬಾಧ ರೂಪದ ಯಾವ ಶಾಂತಿ ಅಥವಾ ಸುಖ ಇದೆಯೋ ಅದೇ ಪ್ರಕಾರ ಮಹಿಮಾ ಬರುವುದಿಲ್ಲ. ಸಿದ್ಧರ ಮೊದಲ ಮಹಿಮಾ ಗೊತ್ತಾಗಬೇಕಲ್ಲ. ಸಿದ್ಧರಿಗೆ ಹಾಗೆದರು ಮೋಕ್ಷದೊಳಗೆ ನಿರ್ಬಾಧ ಸುಖ, ಯಾವುದೋ ಪ್ರಕಾರದ ಆ ಸುಖದೊಳಗೆ ಬಾಧೆ ವಿದ್ಯಮಾನ ಇಲ್ಲ. ಸ್ವಾಧೀನ ಸುಖ, ಆ ಸುಖದ ಸಲುವಾಗಿ ಯಾವುದರದ್ದು ಆಶ್ರಯ ಮಾಡಬೇಕಾಗಿಲ್ಲ. ಅನ್ಯ ಪದಾರ್ಥದ ಯಾವುದರದ್ದು ಆಶ್ರಯ ಇಲ್ಲ, ಯಾವುದರದ್ದು ಬಾಧೆ ಇಲ್ಲ, ಯಾವುದೂ ಮಧ್ಯದೊಳಗೆ ವ್ಯತ್ಯಯ ತರುವಂಥದ್ದು ಇಲ್ಲ. ಶರೀರದ ಬಾಧೆ ನಮಗೆ ಜನವಾಣಿಯನ್ನು ಕೇಳುವ ಸಮಯದೊಳಗೆ ವ್ಯತ್ಯಯ ತರ್ತಿದೆಯೋ ಅಥವಾ ಇಲ್ಲರಿ. ಮತ್ತು ಯಾವುದಾದ್ರೂ ಪರದ ಚಿಂತೆ ವ್ಯತ್ಯಯ ತರ್ತಿದೆಯಲ್ಲ. ಆದರೆ ಸಿದ್ಧರ ಅನುಭವದೊಳಗೆ ವ್ಯತ್ಯಯ ತರುವಂಥದ್ದು ಯಾವುದಿದೆ? ಯಾವುದೂ ಇಲ್ಲ. ಬಾಧೆ ಮಾಡುವಂಥದ್ದು ಯಾವುದಿದೆ? ಯಾವುದೂ ಇಲ್ಲ. ಸಿದ್ಧರದ ಯಾವ ಪ್ರಕಾರ ಸ್ವಾಧೀನ ನಿರ್ಬಾಧ ಸುಖ ಇದೆಯೋ ಅದೇ ಪ್ರಕಾರ ಅನುಭೂತಿ ಸಮಯದೊಳಗ ಜೀವನಿಗೆ ಸುಖ ಇದೆ. ಪ್ರತ್ಯಕ್ಷ ಮೋಕ್ಷನ ಅರ್ಥಾತ್ ಯಾವುದರದ್ದು ಬಂಧನ ಇಲ್ಲ. ಅನುಭೂತಿಯ ಸಮಯದೊಳಗ ತಿಳಿತೇನ್ರಿ, ಇಷ್ಟೇ ಇದೆ ಮತ್ತು ಇದಕ್ಕಿಂತ ಹೆಚ್ಚಿಗೆ ಇದೆ. ಅನುಭೂತಿ ಯಾವಾಗ ಇಲ್ಲಲ್ಲ ಆ ಸಮಯದೊಳಗೂ ಕೂಡ ಅಂಥ ಸುಖ ಸ್ವರೂಪದ ವಿಶ್ವಾಸ ಇದೆ. ಇಲ್ಲಿ 4ನೇ ಗುಣಸ್ಥಾನದ ಜೀವನಿಗೆ 5ನೇ 7ನೇ ಗುಣಸ್ಥಾನದ ಮಾತಿಲ್ಲ. ಶ್ರೇಣಿ ಆರೋಹಣೆ ಮಾಡಿರುವಂಥ ಜೀವನ ಮಾತಿಲ್ಲ. ಆದರೆ 4ನೇ ಗುಣಸ್ಥಾನದೊಳಗೆ ಒಂದು ಮಿಥ್ಯಾತ್ವ ವಿಪರೀತ ಮನ್ನಣೆ ಬಿಟ್ಟು ಹೋದದ್ದೇ ಇದೆ. ವಿಪರೀತ ಮನ್ನಣೆಯ ಅಭಾವದೊಳಗ ಅನಂತ ಸಂಸಾರಕ್ಕೆ ಕಾರಣ ಆಗುವಂಥ ಅನಂತಾನುಬಂಧಿ ಹೊರಟು ಹೋದದ್ದೇ ಇದೆ. ಮತ್ತು ಯಾವ ನಿರಾಕುಲ ಸಿದ್ಧರಂಥ ಸುಖ ಒಂದು ಸಮಯ ಅನುಭವದೊಳಗೆ ಬಂದದ್ದಿದೆ. ಆದ್ರೆ ಆ ಅನುಭವದ ಸಮಯದೊಳಗಂತೂ ಪ್ರತ್ಯಕ್ಷ ಸಿದ್ಧರ ಹಾಗೇನ ಅನುಭವ ಇದೆ. ಅರ್ಥಾತ್ ಮುಕ್ತಾತ್ಮರುಗಳ ಯಾವ ಪ್ರಕಾರ ಸರ್ವಥಾ ಪ್ರಕಾರದಿಂದ ಮೋಕ್ಷದ ಅನುಭವ, ನಿರ್ಬಾಧತೆಯ ಅನುಭವ, ಸ್ವಾಧೀನ ಸುಖದ ಅನುಭವ ಮಾಡ್ತಾರೋ ಅದೇ ಪ್ರಕಾರದ ಅನುಭೂತಿ ಇಲ್ಲಿ ಶುದ್ಧ ಸ್ವರೂಪದ ಅನುಭೂತಿ, ಅದೇ ಪ್ರಕಾರದ ಸಂವೇದನ, ಅದೇ ಪ್ರಕಾರದ ಒಂದು ಬಾಧಾರಹಿತತೆಯ ಅನುಭವ 4ನೇ ಗುಣಸ್ಥಾನದೊಳಗೆ ಅನುಭವದ ಸಮಯದಲ್ಲಿ ಇದೆ. ಇಷ್ಟಂತೂ ಇದರ ಬದಲು ಯಾವ ಪ್ರಕಾರದ ಸಂದೇಹ ನಮ್ಮ ಅಂತರಂಗದೊಳಗೆ ಬಂದಿದ್ದೇ ಆದ್ರೆ ನಮಗೆ ಸಿದ್ಧ ಸ್ವರೂಪದ್ದನ ನಿರ್ಣಯ ಇಲ್ಲ, ಪರಿಚಯ ಇಲ್ಲ ಅಂತ ಅರ್ಥ ಆಗ್ತಿದೆ. ಹಾಗಾದ್ರೆ ಅಷ್ಟಕ್ಕ ಮುಗಿತನದ ಅನುಭೂತಿಯ ಸಮಯದೊಳಗೆ ಅಷ್ಟೇ ಅಂಥದ್ದು ಪ್ರತ್ಯಕ್ಷ ಸರ್ವಥಾ ಪ್ರಕಾರದಿಂದ ಸಿದ್ಧಾತ್ಮರ ಹಾಗೆನ ಅನುಭೂತಿ ಇದೆ. ಇಷ್ಟಕ್ಕೆ ಮುಗಿತನ ಇಲ್ಲ. ಇಷ್ಟು ಒಂದು ಸಮಯ ಆದ ನಂತರ ಬೇಕಾದ್ರೆ ದೀರ್ಘಕಾಲದವರೆಗೆ ಆ ಅನುಭೂತಿ ಅವನಿಗೆ ಆಗದೇ ಇದ್ರೂ ಆ ಜೀವನಿಗೆ ಆ ಅನುಭೂತಿಯ ವಸ್ತು, ಅನುಭೂತಿಯ ಸಮಯದೊಳಗೆ ಯಾವ ಜ್ಞಾನ ಮಾತ್ರ ವಸ್ತುವಿಂದ ವಿಶ್ವಾಸ ಆಗಿತ್ತೋ ಆ ವಿಶ್ವಾಸ ಅಖಂಡ
ಇರುವುದರಿಂದನ ಅರೆ ಆ ಸಂವೇದನದ ಪ್ರಭಾವ ಜ್ಞಾನದ ಮೇಲೆ ಇದೆ. ಶ್ರದ್ಧೆಯೊಳಗೆ ಅದರದ ದೃಢವಾದ ವಿಶ್ವಾಸ ಇದೆ, ಪ್ರತೀತಿ ಇದೆ. ಹೀಗೆ ಇರುವುದರಿಂದನ ಅವ ಯಾವ ಪ್ರಕಾರದ ಸಂಯೋಗದೊಳಗೆ ಎಂಥದೇ ಉದಯದೊಳಗೆ ಅವ ಪತನ ಆಗುವುದಿಲ್ಲ. ಜ್ಞಾನದ ಮೇಲೆ ಪ್ರಭಾವ ಇದೆ. ಯಾವುದರದ? ಸಿದ್ಧರ ಹಾಗೆ ತನ್ನ ಸ್ವರೂಪದ್ದು ಯಾವ ಅನುಭೂತಿ ಆಗಿದೆ ಅಲ್ಲ ಹಿಂದಿನ ಸಮಯದೊಳಗೆ, ಅದರ ಹಿಂದಿನ ಸಮಯದೊಳಗೆ ಒಂದು ತಿಂಗಳದೊಳಗೆ ಸಮಯ ಎಷ್ಟ್ರಿ? ಅಸಂಖ್ಯ ಅದವೆ. ಅಂತರ್ಮುಹೂರ್ತದೊಳಗೂ ಅಸಂಖ್ಯ ಸಮಯ ಅದಾವ ಸುಧಾತಾಯಿ. ಮತ್ತು ಅರ್ಧ ಕುತೂಹಲ ಪರಾವರ್ತನದೊಳಗ ಅನಂತ ಸಾಗರ ಇದ್ರೂ ಕೂಡ ಅದಕ್ಕೆ ಮಿತಿ ಇರುವ ಕಾರಣ ಮೋಕ್ಷ ಮಾರ್ಗದ ಸಮಯ ಎಷ್ಟ ಅಂತ ಹೇಳಿದ್ರೆ ಅಸಂಖ್ಯ ಅಂತ ಹೇಳುತ್ತೆ. ಹಾಗಾದ್ರೆ ಒಂದು ತಿಂಗಳ ಮೊದಲು ಯಾವ ಆ ಶುದ್ಧ ಸ್ವರೂಪದ ಅನುಭೂತಿಯಾಗಿದೆಯಲ್ಲ ಆ ಸಮಯಕ್ಕೆ ಯಾವ ಸಾಕ್ಷಾತ್ ಸಿದ್ಧ ಸದೃಶ್ಯ ಸ್ವಾನುಭವ ಆತ್ಮನ ಸರ್ವ ಪ್ರದೇಶದೊಳಗೆ ಸರ್ವ ಪ್ರಕಾರದಿಂದ ಆದದ್ದು ಇದೆಯಲ್ಲ, ಅದರದ ಪ್ರಭಾವ ಪ್ರತಿ ಸಮಯದ ಜ್ಞಾನದೊಳಗೆ ಅಷ್ಟೇ ತಾಜಾ ಇದೆ ರೀ. ಯಾವ ಸಮಯದೊಳಗೆ ಪ್ರತ್ಯಕ್ಷ ಅನುಭೂತಿ ಇತ್ತಲ್ಲ ಆ ಸಮಯದೊಳಗೆ ಯಾವ ಜ್ಞಾನ ಅದರ ಜೊತೆಗೆ ಅಭೇದ ಆಗಿ ಅದನ್ನು ತಿಳಿದಿತ್ತಲ್ಲ ಅಷ್ಟೇ ತಾಜಾ ಇದೆ. ಒಂದು ತಿಂಗಳದ ಸಮಯದ ಮೂಲಕ ಒಂದು ತಿಂಗಳ ಕಾಲ ವ್ಯತೀತ ಆದ್ರೂ ಕೂಡ ಅಷ್ಟೇ ತಾಜಾ ಆ ಜ್ಞಾನದೊಳಗೆ ಪ್ರಭಾವ ಇದೆ. ಶ್ರದ್ಧೆ ಅಂತೂ ಸಂಪೂರ್ಣ ದೃಢ ಇದೆ. हीग शुद्ध परिणती म्हणायचं तर शुद्ध परिणतीच, परंतु शुद्ध परिणती कसं आहे ಹೇಗಿದೆ ಆ ಶುದ್ಧ ಪರಿಣತಿ ಅಂದ್ರೆ ಹೀಗಿದೆ. ಯಾಗ ಶ್ರದ್ಧೆಯೊಳಗೆ ಸಂಪೂರ್ಣ ದೃಢತೆ, ಅದು ಅಲಗಾಡುವುದನ್ನೇ ಇಲ್ಲ. ಇನ್ನು ಮೇಲೆ ಜ್ಞಾನದೊಳಗೆ ಅಷ್ಟೇ ತಾಜಾತನ, ಫ್ರೆಶ್ನೆಸ್ ಅಂತೀರಲ್ಲ ನೀವು, ಅಷ್ಟೇ ತಾಜಾತನ. ಎಷ್ಟು ತಾಜಾತನ? ಅನುಭೂತಿಯ ಸಮಯದೊಳಗೆ ಅಭೇದ ಆಗಿತ್ತಲ್ಲ ಆ ಜ್ಞಾನದ ಪರ್ಯಾಯ ಎಲ್ಲಿ? ಜ್ಞಾನ ಪದದೊಳಗೆ, ಜ್ಞಾನ ಮಾತ್ರ ವಸ್ತುವಿನೊಳಗೆ ಅಭೇದ ಆಗಿತ್ತಲ್ಲ ಆ ಸಮಯದೊಳಗೆ ಏನು ಅದಕ್ಕೆ ಅನುಭೂತಿಯ ಜ್ಞಾನ ಇತ್ತಲ್ಲ ಅಷ್ಟೇ ತಾಜಾ ಜ್ಞಾನ ಪ್ರತಿ ಸಮಯಕ್ಕೆ 2 ತಿಂಗಳು 4 ತಿಂಗಳು 5 ತಿಂಗಳು ಆದ್ರೂ ಕೂಡ ಅವು ಎರಡರ ಕಾರ್ಯದೊಳಗೆ ಸ್ವಲ್ಪ ಕೂಡ ವಿಪರೀತತೆಯ ಅನ್ಯಥಾತನ ಬಂದಿಲ್ಲ ಅಂತ ಹೇಳೇನ ಅವನಿಗೆ ಸಮರ ನಿರ್ಜರ ವರ್ತಿಸ್ತಾ ಇದ್ದಾವೆ. ಅಲ್ಲಿ ನವೀನ ಬಂಧ ಆದ್ರೂ ಕೂಡ ಬಂಧಯೋಗ್ಯ ಅಶುದ್ಧ ಪರಿಣಾಮ ಇದ್ರೂ ಕೂಡ ಬಂಧಯೋಗ್ಯ ಅಶುದ್ಧ ಪರಿಣಾಮ ಇದ್ರೂ ಕೂಡ ಆ ಬಂಧ ಎಂಥದ್ದಿದೆ? ಅರೆ ಶ್ರದ್ಧಾ ಜ್ಞಾನದಿಂದ ಭಿನ್ನ ಅಕೇಲ ಬಿದ್ದಿರುವಂಥದ್ದು ಯಾವುದು? ಅನಾಥನ ಹಾಗೆ ಬಿದ್ದದ್ದಿದೆಯಲ್ಲ ಪರಿಣಾಮ, ಎಂಥದ್ದ? ಅಶುದ್ಧ ಪರಿಣಾಮ. ಅನಾಥ ಆಗಿದೆ ರೀ ಅದ. ಅದಕ್ಕೆ ಶ್ರದ್ಧೆಯ ಬಲ ಇಲ್ಲ, ಜ್ಞಾನದರ ಜೊತೆಗೆ ಏಕ ಇಲ್ಲ. ಅಂಥ ಅಶುದ್ಧ ಪರಿಣಾಮದಿಂದ ಬಂಧ ಆಗ್ತಾ ಇದ್ರೂ ಕೂಡ ಅದು ಸಂಸಾರದ ಬಂಧ ಅಲ್ಲ. ಹಾಗಾದರೆ ಯಾವುದರ ಬಂಧದ? ಅದು ಯಾವುದರ ಬಂಧ? ಸಂಸಾರದ ಬಂಧ ಅಲ್ಲ. ಬಂಧ ಅಂದರೆ ಸಂಸಾರನೇ ಇದೆಯಲ್ಲ, ಅದು ಸಂಸಾರದ ಬಂಧ ಅಲ್ಲ. ಹಾಗಾದರೆ ಯಾವುದರ ಬಂಧ ಇದೆ? ಹೌದು, ಹೋಗಿದೆ. ಹೌದು, ಅದೆಲ್ಲ ಕಾರಣ ಹೇಳಿತಾರಲ್ಲ.
ಸಂಸಾರ ಬಂಧದ ಕಾರಣ ಇಲ್ಲ. ನೀವು ಅದಕ್ಕೆ ಅಲ್ಪ ಸಂಸಾರ ಅನ್ರಿ, ಅನಂತಾನುಬಂಧಿ ಹೋಗೈತಿ, ಅದಕ್ಕೆ ಅನಂತ ಸಂಸಾರ ಇಲ್ಲ ಅನ್ರಿ, ಅದು ಯಾವುದು ಯಥಾರ್ಥ ಕಾರಣ ಅಲ್ಲ. ಅದು ಸಂಸಾರ ಬಂಧದ ಕಾರಣ ಇಲ್ಲ, ಆದ್ರೆ ಬಂಧದ ಕಾರಣ ಇದೆ. ಸಂಸಾರ ಬಂಧದ ಕಾರಣ ಇಲ್ಲ, ಹಾಗಾದ್ರೆ ಯಾವುದರ ಬಂಧದ ಕಾರಣ ಇದೆ? ಈ ಸಮಯದೊಳಗ ಸಾಕ್ಷಾತ್ ಸಂವೇದನ ಆಗ್ತಾ ಇಲ್ಲಲ್ಲ, ಅದು ಆಗದೇ ಇರುವಂಥ ಬಂಧದ ಕಾರಣ, ಆಗಗೊಡದೇ ಇರುವಂಥದ್ದು ಬಂಧದ ಕಾರಣ. ತಿಳಿತು ಅನ್ನಿಸ್ತಿದ್ದೀರಿ? ತಿಳಿತು. ಈ ಸಮಯದೊಳಗೆ ಅದು ಯಾವ ಸಾಕ್ಷಾತ್ ಪ್ರತ್ಯಕ್ಷ ಸಿದ್ಧರಂಥದ್ದು ಅನುಭೂತಿ ಆಗಬೇಕಲ್ಲ, ಆ ಅನುಭೂತಿ ಆಗಗೊಡದೇ ಇರುವಂಥದ್ದು ಬಂಧ. ಅಶುದ್ಧ ಪರಿಣಾಮ ಬಂಧ. ಅರೆ ಯಾವುದರದ ಬಂಧ? ಯಾವುದರ ಬಂಧ? ಸಂಸಾರದ್ದಲ್ಲ. ಯಾವುದರದ ಬಂಧ? ಅರೆ ಶುದ್ಧದ ಅನುಭವ ಆಗ್ತಾ ಇಲ್ಲ, ಅದರದ ಬಂಧ. ಯಾವುದರದ ಬಂಧ? ಅಶುದ್ಧತೆಯ ಬಂಧ. ಎಷ್ಟು? ಒಂದು ಸಮಯ ನೋಡ್ರಿ, ಇದು ಒಂದು ಪ್ರಕಾರದ ಬಂಧ. ಇದು ಸಂಸಾರದ ಬಂಧ ಅಲ್ಲವೇ ಅಲ್ಲ, ಇದು ಒಂದು ಪ್ರಕಾರದ ಬಂಧ. ಅಲ್ಲಿದೆ ಅಲ್ಲ, ಅದು ಒಂದು ಪ್ರಕಾರದ ಬಂಧ. ಎಲ್ಲಿ? ಅರಹಂತ ಅವಸ್ಥೆಯೊಳಗೆ. ಅದು ಎಂಥದ್ದಿದೆ? ಅದು ಅನುಭೂತಿಯೊಳಗೆ ಬಾಧಾ ಮಾಡದೇ ಇರುವಂಥದ್ದು ಬಂಧ. ಅದು ಸ್ವಭಾವ ಸ್ಥಿರತೆಯೊಳಗೆ ಸ್ವಲ್ಪ ಕೂಡ ಬಾಧೆ ಮಾಡ್ತಾ ಇಲ್ಲ. ಇದು ಸ್ವಭಾವದ ಶ್ರದ್ಧೆಯೊಳಗ, ಜ್ಞಾನದೊಳಗ ಬಾಧೆ ಮಾಡ್ತಾ ಇಲ್ಲ, ಅದರ ಪ್ರತ್ಯಕ್ಷ ಅನುಭವದೊಳಗೆ ಬಾಧಾ ಆಗಿ ನಿಂತುಕೊಂಡಿದೆ ಅಂಥೇಳಿದು ಬಂಧರೆ. ಅದು ಬಂಧ ಆಶ್ರವ ಇದ್ರನು, ಬಂಧ ಇದ್ರನು ಅದನ್ನು ಬಂಧ ಅನ್ನಲಿಲ್ಲ. ಯಾಕೆ? ಅದರ ಸ್ವಭಾವದೊಳಗ ಅಂತರ್ನಿಮಗ್ನ. ಅರೇ ಅಂತರ್ನಿಮಗ್ನ, ಅನಂತ ಚತುಷ್ಟಯ ಸ್ವಭಾವದೊಳಗ ಅಂತರ್ನಿಮಗ್ನತೆಗೆ ಸ್ವಲ್ಪ ಕೂಡ ಬಾಧೆ ತಗಲಿಸ್ತಾ ಇಲ್ಲ ಅಂಥೇಳಿ ಅದು ಬಂಧನ ಅಲ್ಲ. ಬಂಧ ಇದೇನಿಲ್ಲ, ಇದೆ, ಆದ್ರೂ ಅದು ಬಂಧನ ಅಲ್ಲ. ಇನ್ನು ಇಲ್ಲಿ ಬಂಧ ಇದೇನಿಲ್ಲ, ಇದೆ, ಆದ್ರೆ ಸಂಸಾರದ ಬಂಧ ಅಲ್ಲ. ಹಾಗಾದ್ರೆ ಯಾವುದರದ ಬಂಧ? ಯಾವುದರದ ಬಂಧ? ಈ ಸಮಯದೊಳಗ ಈ ಯಾವ ಹಿಂದಿನ ಸಮಯದಲ್ಲಿ, ಅದರ ಹಿಂದಿನ ಸಮಯದಲ್ಲಿ ಅಥವಾ 4 ತಿಂಗಳದ ಹಿಂದೆ ಯಾವ ಅನುಭವ ಆಗಿತ್ತಲ್ಲ, ಆ ಅನುಭವ 4 ತಿಂಗಳವರೆಗೆ ಪ್ರತಿ ಸಮಯಕ್ಕೆ ಆಗಗೊಡ್ಲಿಲ್ಲ ಅಥವಾ ಮಾಡಲಿಲ್ಲ. ಅವನು ಭಾವ ಬಂಧ. ಧರ್ಮ ಎಷ್ಟು ಸುಂದರ ಇದೆ, ಸ್ವಭಾವ ಎಷ್ಟು ಸುಂದರ ಇದೆ. ಅರೆ ವಸ್ತು ವ್ಯವಸ್ಥೆ ಎಷ್ಟು ಪ್ರಾಮಾಣಿಕ ಇದೆ ರೀ. ನೀ ಕಾರ್ಯ ಮಾಡಿದ ನಂತರ ನಿನಗೆ ಬಾಧೆ ಮಾಡುವಂಥದ್ದು ಪರದ್ರವ್ಯ ಯಾವುದೂ ಇಲ್ಲ. ನಿನ್ನ ಭಾವದೊಳಗೆ ಅದು ದುರ್ಬಲತೆ ಇತ್ತು ಅಂತಂದ್ರೆ ಅದಕ್ಕೆ ಪರದ್ರವ್ಯ ಏನು ಮಾಡುತ್ತ? ಏನು ಮಾಡುತ್ತೆ? ಅಲ್ಲಿ ಉದಯ ಇದೆ ಏನಿಲ್ಲ. ನೋಡ್ರಿ, ಭಾಗ್ಯದ ಮಾತು ಹೀಗೆ ಬರ್ತಿದೆ. ಭಾಗ್ಯ ಭಾಗ್ಯ ಅಂತೇವಲ್ಲ ನಾವು. ಆ ಭಾಗ್ಯ ಅಂತಂದ್ರೆ ಪೂರ್ವಕರ್ಮದ ಉದಯ ಮಾತ್ರ ಅಲ್ಲ, ಉದಯ ಮಾತ್ರ ಅಲ್ಲ. ಹಾಗಾದ್ರೆ ಏನಿದೆ? ಉದಯ ಅಂತೂ ಇದೇನೂ ಇದೆ. ಏನು ಅವನ ಭಾಗ್ಯದೊಳಗೆ ಹಾಗೆ ಇತ್ತು. ಅದರಲ್ಲಿ ಉದಯಂತೂ ಇದೇನೇ ಇದೆ. ಜೊತೆಯಲ್ಲಿ ವರ್ತಮಾನ ಪರ್ಯಾಯದ ಯೋಗ್ಯತೆ ಕೂಡಿದ್ರೆ ಅದಕ್ಕೆ ಭಾಗ್ಯ ಅಂತಾರೆ. ವರ್ತಮಾನ ಪರ್ಯಾಯದ ಯೋಗ್ಯತೆ. ಆಯು ಮುಗೀತು, ಜೀವ ಸತ್ತು ಹೋದ, ಹೊರಟು ಹೋದ ಇಲ್ಲಿಂದ. ಸತ್ಯನ ಹೋಗಲಿಲ್ಲ, ಹೊರಟು ಹೋದ. ಆಯು ಮುಗೀತು, ಅದಂತೂ ಒಂದು ಕಾರಣ. ಹೌದು, ಆದರೆ ಇನ್ನೊಂದು ಕಾರಣ ಇದೆ. ಅವನ ಪರ್ಯಾಯದೊಳಗೆ ಈ ಸ್ಥಾನದೊಳಗಿರುವ ಯೋಗ್ಯತೆ ಇರಲಿಲ್ಲನ, ಅವನ ಪರ್ಯಾಯಗತ ಯೋಗ್ಯತೆಯಿಂದ ಹೊರಟು ಜೀವ. ತಿಳಿಲಿ?
ಅವನ ದ್ರವ್ಯ ರೂಪದ ಸ್ಥಿರತೆ ಅಥವಾ ವಿದ್ಯಮಾನತೆ ಇಲ್ಲಿ ಇರೋದು ಮುಗೀತು. ಅದು ಯಾರ ಅಧೀನ? ಅದು ಆಯುವಿನಾಧೀನ ಅಲ್ಲ. ಆಯು ಅಂತೂ ಮುಗೀತು, ಈ ಮಾತು ಸರಿ. ಆದ್ರೆ ಅವನದೇ ದ್ರವ್ಯ ಕ್ಷೇತ್ರ ಕಾಲ ಭಾವರೂಪದ ಪರಿಣಮನೆ ಇದೆಯಲ್ಲ, ಅದು ಮುಗೀತು. ಎರಡೂ ಸೇರಿ ಭಾಗ್ಯ ಅಂತಾರೆ. ಬರೀ ಉದಯವನ್ನ ಭಾಗ್ಯ ಅನ್ನೋದಿಲ್ಲ, ಪೂರ್ವ ಕರ್ಮದ ಉದಯವನ್ನ ಭಾಗ್ಯ ಅನ್ನೋದಿಲ್ಲ. ಈ ಮಾತನ್ನ ಇಲ್ಲಿ ಸ್ವೀಕಾರ ಮಾಡಿದ ನಂತರ ಪರ್ಯಾಯದೊಳಗೆ ಅರೆ ಕಷಾಯ ಚೌಕಡಿಯ ಉದಯ ಇದೆ, ಆದ್ರೆ ಆ ಪರ್ಯಾಯದ ಯೋಗ್ಯತೆ ಹೀಗಿದೆ. ಮುಕ್ತ ಸ್ವರೂಪದ ಪ್ರತ್ಯಕ್ಷ ಸರ್ವಥಾ ಪ್ರಕಾರದಿಂದ ಅನುಭವ ಮಾಡುವಂಥದ್ದು ಅದರಲ್ಲಿ ಸಬಲತೆ ಇಲ್ಲ, ದುರ್ಬಲತೆ ಇದೆ. ಅದಕ್ಕೆ ಯಾವ ಕರ್ಮನೂ ಏನು ಮಾಡುವುದಿಲ್ಲ. ಆ ಕರ್ಮ ಅಂತೂ ಇದೇನಲ್ಲ, ಇದೇನ ಕರ್ಮ. ಜೀವನಿಗೆ ಸಮ್ಯಕ್ ದರ್ಶನದಿಂದ ಹಿಡಿದು ಮೋಕ್ಷದವರೆಗಿನ ಯಾವ ಪ್ರಯಾಣ ಇದೆಯಲ್ಲ, ಆ ಪ್ರಯಾಣದೊಳಗ ಕರ್ಮದ ಉದಯ ಅಂತೂ ಇದೇನೇ ಇದೆ. ಆದ್ರ ವರ್ತಮಾನ ಆ ಜೀವದ ಬಲಾಬಲತೆ ಕೂಡ ಮುಖ್ಯ ರೂಪದಿಂದ ಇದೆ. ಯಾವಾಗ ಬಲ ಇದೆ ಆ ಸಮಯದೊಳಗೆ ಪ್ರತ್ಯಕ್ಷ ಮುಕ್ತ ಸ್ವರೂಪದ ಅನುಭೂತಿ. ಯಾವ ಬಾಧೆನೂ ಕಾಣಿಸ್ತಾ ಇಲ್ಲ, ಮತ್ತು ಮುಂದೆ ಕಾಣಿಸ್ತಿದೇನ ಅನುಭೂತಿ ಯಾವಾಗಿಲ್ಲ ಅವಾಗೂ ಬಾಧೆ ಯಾವುದು ಕಾಣಿಸೋದಿಲ್ಲ. ಆದ್ರೆ ಅವನ ಸಮ್ಯಕ್ ಜ್ಞಾನ ತಿಳಿದಿದೆ. ಈ ಪರ್ಯಾಯದೊಳಗ ಆ ಸಿದ್ಧ ಸದೃಶ್ಯ ಜ್ಞಾನ ಪದದಲ್ಲಿ ವಿರಾಜಮಾನ ಆಗಿ ಅಂಥ ಅನಂತ ಸ್ವಾಧೀನ ನಿರ್ಬಾಧ ಸುಖದ ಅನುಭವ ಮಾಡುವ ಯೋಗ್ಯತೆ ಇಲ್ಲ. ತನ್ನ ಪರ್ಯಾಯಗಳಲ್ಲಿರಿ ಅದನ್ನು ಸಮ್ಯಕ್ ಜ್ಞಾನ ತಿಳಿದೇನು ಮಾಡ್ತೀವಿ? ಏನು ಮಾಡುವುದಿಲ್ಲ. ಜ್ಞಾನಕ್ಕ, ಸಮ್ಯಕ್ ಜ್ಞಾನಕ್ಕ ತನ್ನ ಅಶುದ್ಧ ಪರ್ಯಾಯದಲ್ಲಿ ಯಾವ ಬದಲಾವಣೆ ಮಾಡುವ ಅಧಿಕಾರ ಇಲ್ಲ. ಸಮ್ಯಕ್ ಜ್ಞಾನಕ್ಕೆ, ಮಿಥ್ಯಾಜ್ಞಾನಕ್ಕೆ ಪರದ್ರವ್ಯದೊಳಗೆ ಏನಾದರೂ ಮಾಡುವ ಅಧಿಕಾರ ಇದೆ? ಎಷ್ಟು ದುರ್ಬಲ್ರಿ ಅದ. ಸಮ್ಯಕ್ ಜ್ಞಾನಕ್ಕ ತನ್ನ ಪರ್ಯಾಯದ ಅಶುದ್ಧತೆಯನ್ನು ಕಮ್ಮಿ ಮಾಡುವ ಅಧಿಕಾರ ಇಲ್ಲ, ಅಭಾವ ಮಾಡುವ ಅಧಿಕಾರ ಇಲ್ಲ. ಹೀಗಿರುವ ವೇಳೆದೊಳಗೆ ಮಿಥ್ಯಾಜ್ಞಾನಕ್ಕೆ ದೇಹದಲ್ಲಿ ಏನಾದರೂ ಮಾಡುವ ಯೋಗ್ಯತೆ ಇದೆ ಅಂದ್ರೆ ನಿನ್ನೆಯ ಹಾಗೇನ ಇವತ್ತು ಇರಲಿ ಅಂಥೇಳಿ ಅನ್ನೋದು, 10 ವರ್ಷದ ಹಿಂದಿನ ಹಾಗೇನ ಈಗೂ ಇರಲಿ ಅಂಥೇಳಿ ಅನ್ನೋದು. ಮೊನ್ನೆ ತನಕ ಏನೂ ಇರಲಿಲ್ಲ, ಇದ್ದಕ್ಕಿದ್ದ ಹಾಗೆ ನೋವು ಶುರು. ಇದೆಲ್ಲ ಮಿಥ್ಯಾಜ್ಞಾನ. ಮಾಡೋದೇನೂ ಸಾಧ್ಯ ಇಲ್ಲ ಅದರಲ್ಲಿ. ಬಸ್ ತಿಳಿಯಬಹುದಾಗಿದೆ, ನಿನ್ನೆ ಇದ್ದದ್ದು ಇವತ್ತು ಇಲ್ಲ. ಪರಿಣಾಮನೇ ಇದೆಯಲ್ಲ, ಪರ್ಯಾಯದಿಂದ ರಹಿತ ದ್ರವ್ಯ ಇರುವುದಿಲ್ಲ. ನಿನ್ನೆ ಬಂದಿತ್ತಲ್ಲ, ಪದಾರ್ಥ ಏನಿದೆ ಅದ ಪರಿಣಾಮದಿಂದ ರಹಿತ ಇರುವುದಿಲ್ಲ. ಪರಿಣಾಮ ಏನಿದೆ ಅದ ಪದಾರ್ಥದ ಆಶ್ರಯಲ್ಲದ ಇರುವುದಿಲ್ಲ. ಪರದಾಶ್ರಯದಿಂದ ಪರಿಣಾಮ ಇರೋದನ್ನೇ ಅಲ್ರೇ. ಕರ್ಮದಾಶ್ರಯದಿಂದ, ನಿಮಿತ್ತದ ಆಶ್ರಯದಿಂದ. ಅರೆ ಮಂದಿರದೊಳಗೆ ಹೋದ ನಂತರ ಮಂದ ಕಷಾಯ ರೂಪದ ಭಾವ ಆಯ್ತಲ್ಲ, ಮನೆಯ ಕಡೆಗಿನ ವಿಚಾರ ಬಿಟ್ಟು ಹೋಯ್ತಲ್ಲ, ಸಂವೇದಗಿರಿಗೆ ಹೋದ ನಂತರ ಸಾಧರ್ಮಿಗಳ ಜೊತೆಗಿರುವ ವೇಳೆದೊಳಗೆ ಸಮಯ ಸಾರದ ವ್ಯಾಖ್ಯಾನದ ಶ್ರವಣ ಆಗ್ತಾ ಇರುವ ವೇಳೆದೊಳಗೆ ಕಷಾಯದ ಕಾರ್ಯ ಕಂಡು ಬರಲಿಲ್ಲಲ್ಲ. ಅದು ನಿಜ ದ್ರವ್ಯದ ಆಶ್ರಯದಿಂದೋ ಅಥವಾ ಈ ಶಬ್ದ ಅಥವಾ ಶಾಸ್ತ್ರದ ಆಶ್ರಯದಿಂದ? ದ್ರವ್ಯದ ಆಶ್ರಯದಿಂದ ಅಶುದ್ಧ ಪರಿಣಾಮ. ಹೌದ್ರಿ, ಅಶುದ್ಧ ಪರಿಣಾಮಕ್ಕೂ ಕೂಡ ದ್ರವ್ಯತೆ ಆಶ್ರಯ ಇದೆ. ಅಂದ್ರೆ ದ್ರವ್ಯದೊಳಗೆ ಅಶುದ್ಧತೆಯನ್ನು ಉತ್ಪನ್ನ ಮಾಡುವಂಥ ಸಾಮರ್ಥ್ಯ ಇದೆ ಇಲ್ಲ.
ಆದ್ರೆ ಆ ದ್ರವ್ಯ ಆ ಪರ್ಯಾಯದಿಂದ ಅಭಿನ್ನ ಇದ್ದ ಕಾರಣ ಆ ಪರ್ಯಾಯದ ಸ್ವಭಾವ ಅದಿದೆ ಅಂದ್ರೆ ದ್ರವ್ಯತನ ಆಯ್ತು. ಜೀವದಲ್ಲಿ ಒಂದು ಪರ್ಯಾಯ ಸ್ವಭಾವ, ಒಂದು ದ್ರವ್ಯ ಸ್ವಭಾವ ಭೇದ ಮಾಡಿದರೆ, ಇಲ್ದಿದ್ರೆ ಯಾವುದು ಪರ್ಯಾಯ ಸ್ವಭಾವ ಇದೆಯೋ ಅದುವೇ ಆ ಸಮಯದೊಳಗೆ ದ್ರವ್ಯ ಸ್ವಭಾವ ಇದೆ. ಭೇದ ಮಾಡದೇ ಹೋದರೆ ಏನು ಹೇಳ್ತು? ಒಂದು ದ್ರವ್ಯ ಸ್ವಭಾವ, ಒಂದು ಪರ್ಯಾಯ ಸ್ವಭಾವ. ಭೇದ ಮಾಡಿದರೆ ಏನು ಭೇದ? ಅರೆ, ದ್ರವ್ಯದ ಸ್ವಭಾವ ಮುಕ್ತನೇ ಇದೆ, ಆದ್ರೆ ಪರ್ಯಾಯದ ಸ್ವಭಾವ ಏನು ಹೇಳ್ತಿದೆ? ಯಾವಾಗ ಕಾಲು ಬರ್ತಿದೆ ಅಲ್ಲ ಅದು ಪರ್ಯಾಯ ಸ್ವಭಾವ. ಅದು ಸ್ವಕಾಲದಲ್ಲಿ ದ್ರವ್ಯ ಮುಕ್ತನೇ ಇದೆ ಅಲ್ಲ, ಹಾಗಾದ್ರೆ ಇಲ್ಲಿ ಯಾಕಿದೆ? ಅದು ಕರ್ಮದ ಮಧ್ಯದೊಳಗೆ ಯಾಕಿದೆ? ವಿಕಾರ ರೂಪದಿಂದ ಯಾಕೆ ಪರಿಣಾಮನ ಮಾಡ್ತಾ ಇದೆ? ದ್ರವ್ಯದ ಸ್ವಭಾವ ಮುಕ್ತ ಇದೆ, ಆದರೆ ಕಾಲ ಬಂದ ನಂತರ ಪರ್ಯಾಯ ಸ್ವಭಾವದ ಸಿದ್ಧಿಯಾಗಿದೆ. ಅರೆ, ಅಶುದ್ಧ ಪರಿಣಾಮಕ್ಕೂ ಕೂಡ ಆಶ್ರಯ ಆಧಾರ ಪರದ್ರವ್ಯ ಇಲ್ಲ. ಅಶುದ್ಧ ಪರ್ಯಾಯ, ಅಶುದ್ಧ ಪರಿಣಾಮ. ನೀವು ಪರಿಣಾಮ ಅನ್ರಿ ಪರ್ಯಾಯ ಅನ್ರಿ ಎರಡೂ ಒಂದೇ. ಅಶುದ್ಧ ಪರಿಣಾಮ, ರಾಗರೂಪದ ಪರಿಣಾಮ, ರಾಗರೂಪದ ಪರ್ಯಾಯ, ಕ್ರೋಧ ರೂಪದ ಪರ್ಯಾಯ, ಇದು ಆತ್ಮ ಇಲ್ಲದ ಆಗ್ತಿದೆ ಅಂದ್ರೆ ಆಗೋದನ್ನ ಸಾಧ್ಯ ಇಲ್ಲ. ಕರ್ಮ ಇದ್ರೆ ಆಗ್ತಿದೆ, ಅಪಶಬ್ದ ಇದ್ರೆ ಆಗ್ತಿದೆ. ನನ್ನಲ್ಲೇ ಕ್ರೋಧ ರೂಪದ ಪರಿಣಾಮ ಆಗಬೇಕಾದ್ರೆ ಏನ್ ಬೇಕು? ಮುಖ್ಯ ರೂಪದಿಂದ ನಾನು ಬೇಕು. ನನ್ನಲ್ಲೇ ಅಥವಾ ನಾನು ಕ್ರೋಧ ರೂಪ ಆಗ, ಅರ್ಥಾತ್ ನಾನು ಇದ್ರೇನ ಕ್ರೋಧದ ಸತ್ತ. ಕರ್ಮ ಇರಲಿ, ಬೇಕಾದಂಥ ವಿಕೃತ ಅವಸ್ಥೆ ಅನ್ಯ ದ್ರವ್ಯದೊಳಗಿರಲಿ, ಆದ್ರೆ ನಾನಿಲ್ಲದೆ ಹೋದ್ರ ನನ್ನನ್ನು ವಿಕಾರ ರೂಪ ಮಾಡುವಂಥ ಶಕ್ತಿ ಯಾವುದರೊಳಗೂ ಇಲ್ಲ. ಅರೆ, ಹೇಗಿದೆ ಆ ಜ್ಞಾನ ಪದ ಅಂಥೇಳಿ ಹೇಳಿದ ನಂತರ ಹೇಳಿದ್ರು ಸಾಕ್ಷಾತ್ ಮೋಕ್ಷನೇ ಇದೆ ಅಲ್ಲಿ, ಬೇರೆ ಏನೂ ಇಲ್ಲ. ನಮಗೆ ಮುಕ್ತಾತ್ಮರುಗಳದ್ದ, ಸಿದ್ಧಾತ್ಮರುಗಳದ್ದ, ದೇಹರಹಿತ ಶುದ್ಧಾತ್ಮನ ಶುದ್ಧ ಅವಸ್ಥೆದ್ದ ಒಂದು ಸ್ವಲ್ಪ ಕೂಡ ಭಾನ ಇತ್ತು ಅಂತಂದ್ರ ನಮಗ ಆ ಜ್ಞಾನ ಪದ ಹೇಗಿದೆ ಅನ್ನೋದಕ್ಕೆ ಯಾವ ಉತ್ತರ ಆಚಾರ್ಯ ದೇವರ ಪದಖಂಡದ ಮೂಲಕ ನೀಡಿದರೋ ಅದರ ಮಹಿಮೆ ಒಂದೇ ಬರ್ತದೆ. ಆದ್ರೆ ನಮಗೆ ಪ್ರಜ್ಞೆ ಬೇಕು, ಭಾನ ಬೇಕ್ರಿ. ಏನ? ದೇಹಾತೀತ, ದೇಹರಹಿತ ಯಾವ ಶುದ್ಧಾವಸ್ಥೆ ಇದೆ, ಆತ್ಮನ ಪರಿಪೂರ್ಣ ಶುದ್ಧಾವಸ್ಥೆ ಇದೆ, ಅದು ಎಂಥದ್ದು ಇದೆ ಅನ್ನೋದು ಸ್ವಲ್ಪ ಆದರೂ ನಮಗೆ ಭಾನ ಇತ್ತು ಅಂತಂದ್ರೆ ಹೇಗಿದೆ ಜ್ಞಾನ ಪದವು ಅನ್ನುವಂಥ ಪ್ರಶ್ನೆ ಉದ್ಭವ ಮಾಡಿ ಸಾಕ್ಷಾತ್ ಮೋಕ್ಷ ಅಂಥೇಳಿ ಹೇಳಿರುವ ಆಚಾರ್ಯ ಭಗವಂತರು ಉತ್ತರೇನಲ್ಲಿ ಸ್ವೀಕಾರ ಮಾಡಿದರು. ಅದು ಸ್ವರೂಪ ನಮಗೆ ತಿಳಿದು ಬರ್ತದೆ. ನಮಗೆ ಶಬ್ದಕ್ಕೆ ಶಬ್ದ ಗೊತ್ತೇ ವಿನಃ ಶಬ್ದದ ಅಂತರಾಳದೊಳಗೆ ಇರುವಂಥ ಆಂತರ್ಯದೊಳಗಿರುವಂಥ ಭಾವವನ್ನು ಹಿಡ್ಕೊಳ್ಳುವಂಥದ್ದ ನಮ್ಮಲ್ಲೇ ಆ ಪ್ರಕಾರದ ಯೋಗ್ಯತೆ ಅಥವಾ ಆ ಪ್ರಕಾರ ನಮಗದು ಅವಶ್ಯಕ ಅನ್ನಿಸ್ತಾ ಇರುತ್ತೆ, ಅದರದ ಜರೂರಿ ಅನ್ನಿಸ್ತಾ ಇಲ್ಲ. ಅರೆ, ನೀ ಕರ್ಮದೊಳಗೆ ಏನೂ ಮಾಡೋರು ಸಾಧ್ಯ ಇಲ್ಲ, ದೇಹದೊಳಗೆ ಏನು ಮಾಡೋರು ಸಾಧ್ಯ ಇಲ್ಲ. ಮೋಕ್ಷ ಕರ್ಮದ ಕಾರಣದಿಂದ ತಡೆದಿಲ್ಲ, ದೇಹದ ಕಾರಣದಿಂದ ಪಂಚಮ ಕಾಲದ ಕಾರಣದಿಂದ ಮೋಕ್ಷ ತಡೆದಿದೆ ಈಗ ಮಾತಿಲ್ಲ. ನಿನ್ನ ಶುದ್ಧ ಸ್ವರೂಪದ ಅನುಭವ ನೀನು ಮಾಡ್ತಾ ಇಲ್ಲ ಅಂಥೇಳಿ ಮೋಕ್ಷ ನಿನ್ನದು ತಡೆದಿದೆ, ತಡೆಯಲ್ಪಟ್ಟಿದೆ. ಮೋಕ್ಷ ಕರ್ಮದ ಕಾರಣದಿಂದ ತಡೆಯುವಂಥದ್ದಿಲ್ಲ. ಅರೆ, ಕರ್ಮ, ದೇಹ,
ಪಂಡಿತ್ ಟೋಡರಮಲ್ಲರು ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಏನು ಹೇಳಿದರು? ದರ್ಶನ ಮೋಹಾದಿಗಳ ಉಪಶಮ ಸಮ್ಯಕ್ ದರ್ಶನದ ಸಲುವಾಗಿ ಕಾರಣ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಏನು ಹೇಳ್ತು? ದರ್ಶನ ಮೋಹಾದಿಗಳ ಉಪಶಮ ಸಮ್ಯಕ್ ದರ್ಶನದೊಳಗ ನಿಮಿತ್ತ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಅದರ ಉಪಶಮ ಮಾಡೋದ ನಿನ್ನ ಕೈಯೊಳಗಿನ ಮಾತು ಅಲ್ಲ. ಅದರ ಸಲುವಾಗಿ ನೀನೇನು ಮಾಡು? ನೀನು ತತ್ವಾಭ್ಯಾಸದೊಳಗೆ ರುಚಿ ಮತ್ತು ಉದ್ಯಮಶೀಲ ಆಗ. ನಿನ್ನ ಕೈಯಲ್ಲಿ ಇರೋದು ಅದು ಒಂದೇ. ದರ್ಶನ ಮೋಹದ ಉಪಶಮ ಏನಿದೆ, ಸಮ್ಯಕ್ ದರ್ಶನದೊಳಗೆ ಒಂದು ಕಾರಣ ಇದೆ. ಆದ್ರೆ ಆ ಕಾರಣದ ಯಾವುದೇ ಪ್ರಕಾರ ಆ ಕಾರಣವನ್ನು ನಿರ್ಮಾಣ ಮಾಡುವಂಥ ಯೋಗ್ಯತೆ ಅಥವಾ ಅಧಿಕಾರ ನಿನ್ನಲ್ಲಿ ಇಲ್ಲ. ಬಹಳ ಅದ್ಭುತ ಮಾತು. ಇದು ಒಂದೇ ಕರ್ತವ್ಯ ಇದೆ ಅಂತ ಹೇಳಿ ಹೇಳಿದ್ರು ಅವರು. ಏನ? ತತ್ವಾಭ್ಯಾಸ, ತತ್ವ ನಿರ್ಣಯದೊಳಗ ನಿನ್ನ ಬುದ್ಧಿಯನ್ನು ತೊಡಗಿಸೋದು ಒಂದೇ ಕರ್ತವ್ಯ ಇದೆ. ದರ್ಶನ ಮೋಹದ ಉಪಶಮ ಮಾಡುವುದಾಗಲಿ, ಯಾವುದಾದರೂ ವಿಶಿಷ್ಟ ನಿಮಿತ್ತವನ್ನು ತಂದುಕೊಳ್ಳೋದಾಗಲಿ, ಇದು ನಿನ್ನ ಕೈಯೊಳಗಿನ ಮಾತು ಇಲ್ಲ. ನಿನ್ನ ಅಧೀನ, ನಿನ್ನ ಅಧಿಕಾರದೊಳಗೆ ಇಲ್ಲ. ನಿನ್ನ ಅಧಿಕಾರದೊಳಗಿರೋದು ಇದು ಒಂದೇ. ತತ್ವದ ಅಭ್ಯಾಸದೊಳಗೆ ನಿನ್ನ ಬುದ್ಧಿಯನ್ನು ಸತತ ತೊಡಗಿಸಿ ಅಂತ ಹೇಳಿದಾರಲ್ಲ. ಹೇಗಿದೆ ಜ್ಞಾನ ಪದ? ಆ ಅನುಭವ ಆಗೋ ವೇಳೆಯದೊಳಗ ಬಾಹ್ಯ ಪರಿಸ್ಥಿತಿ ಹೇಗಿರ್ತಿದೆ ಅನ್ನೋದು ಪ್ರಶ್ನೆ ಇಲ್ರಿ. ಎಲ್ಲಿರ್ತಾನೆ ಅವ? ಸಮವಸರಣದೊಳಗಿರ್ತಾನೆ, ಕಾಡಿನ ಗುಹೆಯೊಳಗಿರ್ತಾನೋ ಅನ್ನೋ ಪ್ರಶ್ನೆ ಇಲ್ಲ. ಜ್ಞಾನ ಪದ ಹೇಗಿದೆ? ಅದು ಎಲ್ಲಿದೆ? ಎಲ್ಲಿದೆ ಅದು? ಎಲ್ಲಿದೆ ರೀ ಜ್ಞಾನ ಪದ? ಸ್ವಯಂ ನೀನೇ ದೊರಕಿಸಿಕೊಳ್ಳಬಹುದಾದಂಥ ನಿನ್ನ ವಸ್ತು ಇದೆ. ಅದು ನೀನೇ ದೊರಕಿಸಿ ಪ್ರಾಪ್ತ ಮಾಡಿಕೊಳ್ಳಬಹುದಾದಂಥ, ಅದರಲ್ಲಿ ಯಾರ ಅಧಿಕಾರನೂ ನಡೆಯೋದಿಲ್ಲ. ಕರ್ಮದ್ದು ನಡೆಯೋದಿಲ್ಲ, ಕಾಲದ್ದು ನಡೆಯೋದಿಲ್ಲ. ಯಾವಾಗ? ಈಗ ಸಂಜ್ಞೆ ಪಂಚೇಂದ್ರಿಯ ಇರುವಳ್ಳೆದೊಳಗೆ ಯಾವುದರದ್ದು ನಡೆಯೋದಿಲ್ಲ ನೋಡ್ರಿ. ಇನ್ನು ನೀನೇ ಮಸ್ತಿ ಮಾಡಿ ಇರ್ಲಿ ತಗೋ ಆಮೇಲೆ ನೋಡಿದ್ರಾಯ್ತು ಅಂಥೇಳಿ ನೀನೇ ಪರದೊಳಗೆ ಆಸಕ್ತ ಆಗ್ತಿದ್ದಿ ಅಂತಂದ್ರೆ ಅದಕ್ಕೆ ಯಾರೇನು ಮಾಡುವ ಸಾಧ್ಯ? ಕರ್ಮೇನ ನಿನ್ನನ್ನು ನೀನು ಈಗ ಪರದ ಕಡೆಗೆ ನೋಡು ಅಂಥೇಳಿ ಹೇಳೋದನ್ನೇ ಇಲ್ಲ. ಸಂಜ್ಞೆ ಪಂಚೇಂದ್ರಿಯ ಇರುವಳ್ಳೆದೊಳಗೆ. ಅದಕ್ಕಿಂತ ಸ್ವಲ್ಪ ನಾವು ಮುಂದೆ ಹೋಗಿ ಹೇಳಿದ್ರೆ ಸಾಕ್ಷಾತ್ ಜಿನವಾಣಿಯ ಸಂಯೋಗ ಇರುವಳ್ಳೆದೊಳಗೆ ಏನಿದೆ? ಆ ಜ್ಞಾನ ಪದವನ್ನು ಗುರುತಿಸುವ, ಅಂದಾಜ ಮಾಡುವ, ಆಗಮದ ಅನುಸಾರ ಒಳಗೆ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತೆ. ಈ ಪ್ರಯತ್ನದೊಳಗೆ ಈ ಸಮಯದೊಳಗೆ ಯಾವುದೂ ನಮಗೆ ಬಾಧೆಯನ್ನು ಮಾಡ್ತಾ ಇಲ್ಲ. ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಈ ಸಮಯದೊಳಗೆ ಯಾವ ಪ್ರಕಾರ ನಮಗೆ ಯಾವುದೇ ಕರ್ಮ, ಶರೀರ, ಕಾಲ, ಶತ್ರು ಯಾವುದೂ ಬಾಧೆ ಮಾಡ್ತಾ ಇಲ್ಲಲ್ಲ. ಅದೇ ಪ್ರಕಾರ ಸ್ವಾನುಭವ ಸಂಪನ್ನ ಜೀವನಿಗೆ ಅದು ಎಲ್ಲ ಇರುವಳ್ಳೆದೊಳಗೆ ಬಾಧಾ ಮಾಡ್ತಾ ಇರುವಳ್ಳೆದೊಳಗೂ ಕೂಡ ಅವ ಅದರಿಂದ ಪ್ರಭಾವಿತ ಆಗುತ್ತಿತ್ತು. ಅಂಥ ಸುಂದರ ದಶೆ ಯಾವಾಗ ಬರುತ್ತದೆ? ಸಾಕ್ಷಾತ್ ಸಿಂಹ ತಿಂತ ಇತ್ತು. ಸುಕೌಶಲ ನಾಮದ ಮುನಿ ಶರೀರವನ್ನು, ಸುಕುಮಾರ ನಾಮದ ಮುನಿಯ ಶರೀರವನ್ನು ಒಂದು ನರಿ, ಎರಡು ಮರಿ ತಿಂತ ಇತ್ತು. ಅವಾಗೇನು ಪ್ರಭಾವ ಐತ್ರಿ ಅವರ ಮೇಲೆ? ಏನಾಯ್ತು ನೋಡ್ರಿ. ಮೋಕ್ಷದ ಮಾರ್ಗದ ಪ್ರಾಪ್ತಿಯಾಗೋದು ಮತ್ತು ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿಯಾಗೋದು, ಇವು ಎರಡರೊಳಗೆ
ಸಂಪೂರ್ಣ ಕಾರ್ಯ 100% ನಮ್ಮ ಉಪಯೋಗದೊಳಗನ ಇದೆ ರೀ. ನಮ್ಮ ಉಪಯೋಗ ದರ್ಶನ ಜ್ಞಾನ ಉಪಯೋಗ ಏನಿದೆ ಅಲ್ಲ, ಅರೇ ದರ್ಶನ ಜ್ಞಾನ ಅಂಥೇಳಿ ಭೇದ ಬೇಕೇ ಇಲ್ಲ. ಒಂದು ಉಪಯೋಗದೊಳಗನ ಅದರ ಅಧಿಕಾರ ಇದೆ 100% ಒಂದು ಅಂಶ ಕೂಡ ಕರ್ಮದ್ದ, ಕ್ಷೇತ್ರದ್ದ, ದೇಹದ್ದ ಯಾವುದರದ್ದು ಕಾರ್ಯ ಇಲ್ಲ. ಒಂದು ಅಂಶ ಕೂಡ 100% ಅರೆ ಇಷ್ಟು ಸ್ವಾಧೀನತೆ ನಿಸರ್ಗ ಕೊಟ್ಟಿರೋ ವೇಳೆದೊಳಗ ನಾವಾಗಿ ಯಾಕೆ ಪರಾಧೀನ ಆಗ್ತಾ ಇದ್ದೇವ್ರಿ? ಅಲ್ಲಿ ಹೋದ್ರೆ ಒಳ್ಳೇದು, ಇಲ್ಲಿ ಹೋದ್ರೆ ಒಳ್ಳೇದು, ಈ ಗ್ರಂಥ ಓದಿದ್ರೆ ಒಳ್ಳೇದು, ಅದನ್ನೂ ಒಂದಿಷ್ಟು ಓದಬೇಕು. ನಾವಾಗಿ ಪರಾಧೀನ ಯಾಕಾಗ್ತಾ ಇದ್ದೇವ್ರಿ? ಇಷ್ಟು ಸ್ವಾಧೀನತೆಯನ್ನ ನಿಸರ್ಗನ ನಮಗೆ ಕೊಟ್ಟದ್ದಿದೆ. ಏನ 100% ನಿನ್ನ ವರ್ತಮಾನ ಉಪಯೋಗ ಏನಿದೆ ಆ ಉಪಯೋಗದನ ಕಾರ್ಯ ಇದೆ ನೋಡಪ್ಪ. ಒಂದು ಅಂಶ ಕೂಡ ಅನ್ಯ ದ್ರವ್ಯದ ಸಹಕಾರ, ಅರೇ ಕರ್ಮದ ಉಪಶಮದ ಸಹಕಾರ, ಅದರೊಳಗೆ ಒಂದು ಅಂಶ ಕೂಡ ಅಪೇಕ್ಷಿತ ಇಲ್ಲ. ಆದ್ರ ಬುದ್ಧಿಯ ವಿಪರೀತತೆಯಿಂದ ನೀನು ಅಪೇಕ್ಷೆ ಮಾಡ್ತಾ ಇದ್ದಿ. ಹೇಳ್ರಿ, ವಿಚಾರ ಮಾಡ್ರಿ, ಇಲ್ಲೇ ಕೂತಲ್ಲೇ ಗಂಭೀರವಾಗಿ. ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ಸಮವಸರಣದೊಳಗ ಆ ದಿವ್ಯವಾದಂಥ ಸನ್ನಿವೇಶದೊಳಗ ನಮ್ಮ ಕಥೆಯನ್ನು ನಾವು ಆ ನಿರಕ್ಷರ ವಾಣಿಯ ಮೂಲಕ ಆಲಿಸ್ತಾ ಇರೋ ವೇಳೆದೊಳಗ ಆ ವಾಣಿದ್ದ ಒಂದು ಅಂಶರೇ ಉಪಯೋಗದ ಪರಿವರ್ತನೆಗೆ ಕಾರಣ ಆಗ್ತಿದೆ ಅನ್ರಿ. ವಾಣಿದ್ದು ಉಪಯೋಗ, ವಾಣಿಯ ಸದ್ಭಾವ ಒಂದು ಅಂಶ ರೂಪದಿಂದಲೇ ನಮ್ಮ ಉಪಯೋಗಮಯನಾದಂಥ ರೂಪಿ ಚಿತ್ ಸ್ವರೂಪನಾದಂತಹ ಆತ್ಮವಸ್ತುವಿನಲ್ಲಿ ತನ್ಮಯ ಆಗುವ ಸಲುವಾಗಿ ಅಂದರೆ ಅಥವಾ ಅದರ ಸನ್ಮುಖ ಆಗುವ ಸಲುವಾಗಿ ಅಂದರೆ ಆ ವಾಣಿಯ ಪಾತ್ರ ಎಷ್ಟಿದೆ ರೀ? ಕಾರ್ಯ ಎಷ್ಟಿದೆ ಅಲ್ಲಿ? ಎಷ್ಟಿದೆ? ಒಂದು ಅಂಶ ಕೂಡ ಅದು ಹೊರಡ್ತಾ ಇರ್ತಿದೆ, ವೃಷ್ಟಿ ಆಗ್ತಾ ಇರ್ತಿದೆ. ಯಾವ ಪ್ರಕಾರ ಜಲದ ವೃಷ್ಟಿ ಇದೆ ಆ ಪ್ರಕಾರ ಆ ದಿವ್ಯಧ್ವನಿಯ ವೃಷ್ಟಿ, ಸಪ್ತ ತತ್ವಗಳ ಸ್ವರೂಪದ ನಿರೂಪಣೆ ನಮ್ಮ ಕರ್ಣಪಟಲಗಳ ಮೇಲೆ, ನಮ್ಮ ಸರ್ವಾಂಗದ ಮೇಲೆ, ನಮ್ಮ ಮಸ್ತಕದ ಮೇಲೆ ಆಗ್ತಾ ಇದೆ. ಆದರೆ ಅದನ್ನು ತಿಳಿಯುವ ಪ್ರಭು ಪರದಿಂದ ನಿರಪೇಕ್ಷ ಆಗುವ, ಸ್ವಭಾವ ಸನ್ಮುಖ ಆಗುವ ಮೂರೂ ಕಾರ್ಯ ನಾನೇ ಮಾಡಬೇಕಾಗುತ್ತದೆ. ಯಾವುದು ಅಖಂಡ ಹೊರಡ್ತಾ ಇದೆ ಅಲ್ಲ ದಿವ್ಯಧ್ವನಿ, ವೃಷ್ಟಿ ಆಗ್ತಾ ಇದೆ ಅಲ್ಲ, ಧರ್ಮದ ವೃಷ್ಟಿ, ಉಪದೇಶದ ವೃಷ್ಟಿ ಆಗ್ತಾ ಇದೆ ನನ್ನ ಮಸ್ತಕದ ಮೇಲೆ. ನಾನು ಸಮವಸರಣದೊಳಗಿದ್ದೇನೆ, ಎದುರಿಗೆ ಪ್ರಭು ವಿರಾಜಮಾನ ಇದ್ದಾರೆ. ಗಂಧಕುಟಿಯ ಕಮಲ ಕರ್ಣಿಕೆಯನ್ನು ಸ್ಪರ್ಶ ಮಾಡದೆ ಅಧರದೊಳಗೆ ವಿರಾಜಮಾನ ಇದ್ದಾರೆ. ಅವರು ಪರಮಾವಧಾರಿಕ ದೇಹದಿಂದ ಅವರ ಅತ್ಯಂತ ಅಸ್ಪೃಷ್ಟ ಅನಂತ ಚತುಷ್ಟಯಮಯನಾದಂಥ ಅರೂಪಿ ಚಿದ್ಘನದೊಳಗ ಅಂತರ್ನಿಮಗ್ನ ಇದ್ದಾರೆ. ಆ ದಿವ್ಯಧ್ವನಿಯ ವೃಷ್ಟಿಯಾಗ್ತಾ ಇದೆ. ಅದರಲ್ಲಿ ವಿಶ್ವದ ಅನಾದಿ ನಿಧನ ಸ್ವರೂಪದ ನಿರೂಪಣೆ ನಡೆದದ್ದು ಇದೆ. 7 ತತ್ವಗಳದ್ದ ವಿಸ್ತೃತವಾದಂಥ ಸ್ಪಷ್ಟೀಕರಣ ನಡೆದದ್ದು ಇದೆ. ಅದನ್ನು ತಿಳಿಯುವಂಥದ್ದು ವಿಶ್ವದಿಂದ ಉದಾಸೀನ ನಿರಪೇಕ್ಷ ಆಗುವಂಥದ್ದು, ಸ್ವಭಾವದ ಸನ್ಮುಖ ಆಗುವಂಥದ್ದು, ಮೂರೂ ಕಾರ್ಯ ನಾನೇ ಮಾಡಬೇಕಾಗೋದು.
ಹೌದ್ರಿ. ಒಂದು ಸಮ್ಯಕ್ ದರ್ಶನ ಸ್ವರೂಪ ಗುಪ್ತ ಅಂತಂದ್ರೆ ಪ್ರತ್ಯಕ್ಷ ಅನುಭೂತಿಯ ಸಮಯ ಒಂದು. ಎರಡನೇದ್ದು ಇದೆ, ಆ ಅನುಭೂತಿ ಮತ್ತೆ ಲಭಿಸಬೇಕಾದ್ರೆ ಅವ ಸ್ವರೂಪದೊಳಗೆ ಗುಪ್ತನಾದನ್ರಿ. ಪ್ರತ್ಯಕ್ಷ ಅನುಭೂತಿ ಯಾವಾಗ ಇಲ್ಲಲ್ಲ, ಯಾವಾಗ ಶುದ್ಧ ಸದೃಶ ಸರ್ವ ಪ್ರಕಾರದಿಂದ ಮುಕ್ತತೆಯ ಅನುಭೂತಿ ಇಲ್ಲವೋ ಆ ಸಮಯದೊಳಗೂ ಕೂಡ ಅವ ಸ್ವರೂಪದೊಳಗನ ಗುಪ್ತ. ಸಾಕ್ಷಾತ್ ಅಮೃತಂ ಪಿಬಂತಿ ಸ್ವರೂಪ ಗುಪ್ತಶ್ಯ ನ ಕಿಂಚಿದಸ್ತಿ ಕರ್ತವ್ಯಂ ಏವ ಅಮೃತ ಚಂದ್ರ ಅಂತೇಳಿ ಕೊನೆಗೆ ಹೇಳಿದ್ರು. ಸ್ವಲ್ಪ ಕೂಡ ಕರ್ತವ್ಯ ಇಲ್ಲ. ಯಾಕೆ? ಅವನ ಸ್ವರೂಪದೊಳಗೆ ಗುಪ್ತದನು. ಯಾವ? ಅಮೃತ ಚಂದ್ರ ನಾಮದ ಆತ್ಮ ಸ್ವರೂಪದೊಳಗೆ ಗುಪ್ತ. ಭರತ ಚಕ್ರವರ್ತಿ 6 ಖಂಡದ ವೈಭವವನ್ನು ಭೋಗಿಸ್ತಾ ಇದ್ದ. ಆದಿನಾಥ ನೀಲಾಂಜನೇಯ ನೃತ್ಯ ಅರ್ಥಾತ್ ಚಕ್ಷು ಇಂದ್ರಿಯ ಕರ್ಣೇಂದ್ರಿಯದ ವಿಷಯವನ್ನ ಭೋಗಿಸ್ತಾ ಇದ್ದ. ಆದ್ರೆ ಅವ ಎಲ್ಲಿದ್ರೆ ಸ್ವರೂಪದೊಳಗೆ ಹೋಗ್ತಾ ಇದ್ದ. ಈ ಮಾತು ನಮ್ಗ ತಿಳಿಬೇಕಾಯಿತು ಅಂತಂದ್ರ ಈ ದೇಹ ಮತ್ತು ಆತ್ಮನ ಭಿನ್ನ ಇರುವಿಕೆ ಮತ್ತು ಒಂದರಿಂದ ಇನ್ನೊಂದರದ ನಿರಪೇಕ್ಷ ಪರಿಣಮನ ಇದರದ್ದು ಯಾವಾಗ ದೃಢ ನಿರ್ಣಯ ಆಗ್ತಿದೆ ಅಲ್ಲ ಆವಾಗ ತಿಳಿತಿದೆ. ಆದಿದೇವ ನೀಲಾಂಜನೇಯ ನೃತ್ಯ ನಡುವೆಳೆದೊಳಗೂ ಕೂಡ ಸ್ವರೂಪ. ಭರತೇಶ 96,000 ಪತ್ನಿಯರ ಜೊತೆಗೆ ಭೋಗಿಸ್ತಾ ಇರುವೆಳೆದೊಳಗೂ ಕೂಡ ಸ್ವರೂಪ ಗುಪ್ತ. ಮಹಾಮುನಿಗಳು ಮಾತ್ರ ಸ್ವರೂಪ ಗುಪ್ತ ಇರ್ತಾರೋ ಹೀಗೆ ಮಾತ್ರ. ಸಮ್ಯಕ್ ದರ್ಶನದ ಪ್ರಾಪ್ತಿ ಆಯಿತು ಅಂತಂದ್ರೆ ಆ ಜೀವ ಸ್ವರೂಪದಿಂದ ಹೊರಗೆ ವಿಶ್ವದೊಳಗೆ ಬರೋದನ್ನ ಇಲ್ರಿ. ವಿಶ್ವದ ಯಾವ ಪದಾರ್ಥ ಅವರ ಜ್ಞಾನದೊಳಗೆ ಅವರ ಉಪಯೋಗದೊಳಗೆ ಪ್ರವೇಶನ ಪಡೆಯೋದಿಲ್ರಲ್ಲ. ಅವರು ಬರೋದ ಅರ್ಥಾತ್ ಅವರ ಉಪಯೋಗದೊಳಗ ಜ್ಞಾನದರ್ಶನದೊಳಗ. ಅರೇ ಜ್ಞಾನದರ್ಶನದ ಮಾತು ಹೇಳಿತಲ್ಲ, ದರ್ಶನ ಏನಿದೆ ಅರ್ಥಾತ್ ಶ್ರದ್ಧೆ ಏನಿದೆ ಅದು ಸಂಪೂರ್ಣ ದೃಢ ಇದೆ ಎಲ್ಲಿ? ಸ್ವರೂಪದೊಳಗೆ. ಮತ್ತು ಜ್ಞಾನ ಏನಿದೆ ಅದು ಯಾವಾಗ ಅಭೇದ ರೂಪದ ಅನುಭೂತಿಯ ಮೂಲಕ ತನ್ನ ಸ್ವರೂಪವನ್ನು ತಿಳಿದಿತ್ತೋ ಅದೇ ಪ್ರಕಾರದ ಜ್ಞಾನದೊಳಗೆ ತಾಜಾ ಅದೇ ಪ್ರಕಾರದ ಒಂದು ಜ್ಞಾನದೊಳಗ ಜ್ಞಾನ ವರ್ತಿಸ್ತಾ ಇದೆ. ಧರ್ಮಾತ್ಮನ ಜೀವನ ಲೋಕೋತ್ತರ ಇರ್ತಿದೆ. ಲೋಕದ ಜನರುಗಳ ಹಾಗೇನ ಕಾರ್ಯ ಮಾಡ್ತಾ ಇರೋದು. ಅರೆ ಅಲ್ಲಿ ಎಷ್ಟೋ ದೊರೆಗಳಿದ್ದರ್ರಿ. ಅಯೋಧ್ಯಾದ ಅರಮನೆಯೊಳಗ ಎಷ್ಟೋ ದೊರೆಗಳಿದ್ರು. ಅವ್ರು ಯಾರಿಗೂ ನೀಲಾಂಜನೇಯ ಸತ್ತು ಹೋದದ್ದು ಗೊತ್ತಾಗಲಿಲ್ಲ. ಇವ್ರಿಗೆ ಯಾಕೆ ಗೊತ್ತಾಯ್ತ್ರಿ? ಆದಿದೇವನಿಗೆ ಸ್ವರೂಪದೊಳಗೆ ಗುಪ್ತವಿರುವಂಥ ಜ್ಞಾನದ ಪರಪ್ರಕಾಶದ ಪ್ರಭಾವ ಸಾಮರ್ಥ್ಯ ಅಷ್ಟಿದೆ ರೀ. ಇಬ್ಬರಿಗೆ ಗೊತ್ತಾಯ್ತಲ್ಲ. ಒಬ್ಬ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಏಕಭವಾವತಾರಿ ಇಂದ್ರ, ಓರ್ವ ಆದಿನಾಥ ದೊರೆ. ಅವರಿಗಿಬ್ಬರಿಗೆ ತಿಳಿದು ಬಂತು. ನೋಡ್ತಾ ಇದ್ದ ಹಾಗೆ ಅದೃಶ್ಯ ಆಗದ. ಒಮ್ಮೆ ಹಾಗೆ ಹೋಗ್ತಿದ್ದಳು, ಒಮ್ಮೆ ಹೀಗೆ ಹೋಗ್ತಿದ್ದಳು. ನೃತ್ಯಾಂಗಣೆಯರು ಎಲ್ಲಿ ಒಂದಿಷ್ಟು ಜಾಗದೊಳಗೆ ನಿಂತು ನೃತ್ಯ ಮಾಡೋದಿಲ್ಲ. ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಅಂಥದ್ರೊಳಗ ಅಲ್ಲಿ ಹೋದವಳ ಅದೃಶ್ಯ ಆದವಳು ಮತ್ತೆ ಬಂದೊಳ್ರೆ ಮರು ಸಮಯದೊಳಗ. ಇದು ಆ ಆದಿದೇವನಿಗೆ ಗೊತ್ತಾಯ್ತು. ಯಾವುದ್ರ ಅವರಿಬ್ಬರಿಗೆ ಯಾಕೆ ಗೊತ್ತಾಯ್ತು ಅಂತಂದ್ರೆ ಅವರಿಬ್ಬರೇ ಸಮ್ಯಕ್ ದೃಷ್ಟಿಗಳು. ಸ್ವರೂಪದೊಳಗೆ ಗುಪ್ತ ಇರುವಂಥ ಯಾವ ಜ್ಞಾನದ ಸಾಮರ್ಥ್ಯ ಇದೆಯಲ್ಲ
ಅದರದ್ದೇ ಪರಪ್ರಕಾಶ ರೂಪದ ಯಾವ ಶಕ್ತಿ ಇದೆಯಲ್ಲ ಅದರೊಳಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತಿದೆ? ನೀಲಾಂಜನಿ ಸತ್ತಂತ ಏನು ಗೊತ್ತಾಗ್ತಿದೆ ರೀ? ಸಂಸಾರದ ಅಸಾರತೆ, ಸಂಸಾರದ ಅಸಾರತೆ. ಪರಪ್ರಕಾಶ ಜ್ಞಾನದ ಶಕ್ತಿ ಅಷ್ಟೇ. ಎಲ್ಲ ನೋಡಿದ್ರೂ ಕೂಡ ಯಾವುದು ಹೇಗಿದೆ ಹಾಗೆ ತಿಳಿತಾರೋ, ಅಸಾರವನ್ನ ಅಸಾರ, ಅದರ ಹಿಂದೆ ಇರುವಂಥ ವಸ್ತುವನ್ನ ಸಾರ. ಯಾವುದರ ಹಿಂದ? ಪ್ರಕಟ ಪರ್ಯಾಯದ ಹಿಂದ. ಅದನ್ನ ಸ್ಥಿರ, ಮತ್ತು ಯಾವುದು ಪ್ರಕಟ ಇದೆಯಲ್ಲ ಅದನ್ನ ಅಸ್ಥಿರ. ಅದನ್ನ ತಿಳಿಯುವಂಥ ಶಕ್ತಿಗೆನ ಪರಪ್ರಕಾಶದ ಸಾಮರ್ಥ್ಯ. ನಮ್ಮ ಜ್ಞಾನದೊಳಗೆ ಪರಪ್ರಕಾಶಿತ ಆಗ್ತಿದೆಯಲ್ಲ, ಹೇಗಿದೆ ಹಾಗೇನ ನಮ್ಮ ಜ್ಞಾನ ಹೇಗಿದೆ ಹಾಗರೆ. ವಿಪರೀತ ಇದೆಯಲ್ಲ ನಮ್ಮ ಜ್ಞಾನ. ಇದು ಸುಖ, ಇದು ದುಃಖ, ಇದು ನಂದ. ಅರೇ ಯಾವುದ ಅಶಾಶ್ವತ ಇದೆಯೋ ಅದನ್ನು ನಾವು ಶಾಶ್ವತ ಅಂತ ಹೇಳಿ ತಿಳಿದಿದ್ದೇವೆ. ಯಾವುದ ಶಾಶ್ವತ ಇದೆಯೋ ಅದರದ ನಮಗೆ ಪರಿಚಯ ಇಲ್ಲ. ಯಾವುದ ಅಶಾಶ್ವತ ಇದೆಯಲ್ಲ ಅದನ್ನೇ ವಸ್ತು ಅಂತ ಹೇಳಿ ತಿಳಿದಿದ್ದೇವೆ. ಆ ಅಶಾಶ್ವತ ಇರುವಂಥ ಪರ್ಯಾಯದ ಯಾವ ಮೂಲ ವಸ್ತು ಇದೆ ಆ ವಸ್ತುವಿನ ಪರಿಚಯ ನಮಗೆ. ಹೇಗಿದೆ ಜ್ಞಾನಪದ? ಅರೆ ಕರ್ಮದೊಳಗಿದ್ದಾನೆ, ಇನ್ನೂ 4 ಭವ. ಅವನು ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾನೆ, ದೇಹ ಧಾರಣ ಮಾಡ್ತಾನೆ. ಆ ಸಮಯದೊಳಗೆ ಆ ದೇಹದ ವಿದ್ಯಮಾನತೆಯೊಳಗೆ ಯಾವ್ಯಾವ ಸಂಯೋಗಗಳ ಜೊತೆಗೆ ವರ್ತಿಸಬೇಕೋ ಅಲ್ಲೆಲ್ಲ ವರ್ತಿಸ್ತಾನೆ, ಮತ್ತು ದೇಹ ಬಿಟ್ಟುಕೊಡ್ತಾನೆ, ಮತ್ತು ದೇಹ ಧಾರಣ ಮಾಡ್ತಾನೆ. ಹೀಗೆ 4 ಭವ ಮಾಡ್ತಾನೆ. ಆದ್ರೂ ಕೂಡ ಅವ ಯಾಗದನು ಜ್ಞಾನ ಪದದೊಳಗೆ ಸಾಕ್ಷಾತ್ ಯಾವ ಮುಕ್ತ ಸ್ವರೂಪದ ಸಿದ್ಧ ಸ್ವರೂಪದ ಅನುಭವ ಸರ್ವ ಪ್ರಕಾರದಿಂದ ಆಗಿದೆಯೋ ಅದನ್ನು ಜ್ಞಾನದೊಳಗಿಂದ ಶ್ರದ್ಧೆಯೊಳಗಿಂದ ಸ್ವಲ್ಪ ಕೂಡ ಮಾಸುಗೊಡುವುದಿಲ್ಲ, ಕಳೆಗುಂದಗೊಡುವುದಿಲ್ಲ. ಭೋಗಿಸ್ತಾನೆ, 5 ಇಂದ್ರಿಯದ ಭೋಗಿಸ್ತಾನೆ. ಆದ್ರೆ ಅದನ್ನ ಕ್ಷಣಿಕ ಅಂತೇಳಿ ಅವನು ಪರಪ್ರಕಾಶಕ ಜ್ಞಾನ ತಿಳಿತಾ ಇರ್ತೀವಿ, ಅಸಾರ ಅಂಥೇಳಿ ತಿಳಿತಾ ಇರ್ತೀವಿ. ಅದರಿಂದನ ಅವನಿಗೆ ಸಂಸಾರದ ಬಂಧ ಇಲ್ಲ. ಅದರ ಜೊತೆಗೆ ರಾಗ ವರ್ತಿಸ್ತಾ ಇರ್ತಿದೆಯಲ್ಲ, ಅದರಿಂದ ಬಂಧ ಇದೆ ರೀ. ಏನು ಬಂಧ ಇದೆ? ವೀತರಾಗದ ಅನುಭವ ಇಲ್ಲ, ಅಷ್ಟು ಬಂಧ ಇದೆ ರೀ. ತಿಳಿತು ಅಂದುಕೊಳ್ತೇನೆ. ಹೊಸದಿದೆ, ಬಂಧ ಕಾರಣ ಇದೆ. ಮುಂದಿನ ಸಮಯಕ್ಕೆ ಅದು ಆಧಾರ ಆಗುದಿಲ್ಲ, ಆ ಸಮಯದೊಳಗೆ ಅಷ್ಟೇ. ಮುಂದಿನ ಸಮಯದ ಪರಿಣಾಮದೊಳಗೆ ಅದು ಬಾಧೆ ಮಾಡುವುದಿಲ್ಲ. ಯಾವ ಪ್ರಕಾರ ಹಳೇದು ಬಿದ್ದುಕೊಂಡಿದೆಯಲ್ಲ ಹಾಗೆ ಅಲ್ಲಿ ಬೀಳುವಂಥದ್ದೇನಿಲ್ಲ. ಜ್ಞಾನ ಪದ ಅಂಥದ್ದಿದೆ ನೋಡಿ. ಜ್ಞಾನ ಪದ ಅಂದ್ರೆ ವಸ್ತು ಏನ ಪರ್ಯಾಯ ರೀ. ಇನ್ನು ಅದು ಒಂದು ಉಳಿತಿದೆ, ನಾಳೆ ನೋಡೋಣ, ಸಮಯ ಆಗಿದೆ ಅಷ್ಟು.